ನ್ಯೂಸ್ಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಜೆಡಿಎಸ್ ಮುಖಂಡರಿಗೆ ಕಾರ್ಯಕರ್ತರಿಗೆ ನೈತಿಕ ಸ್ಥೈರ್ಯ ತುಂಬಲು ಶೀಘ್ರದಲ್ಲಿಯೇ ಎಚ್ ಡಿ ರೇವಣ್ಣ ನೇತೃತ್ವದಲ್ಲಿ ಬೃಹತ್ ಸಮಾವೇಶ. ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ. ವಿವಿಧ ಹಗರಣಗಳಿಂದಲೇ ಕಾಂಗ್ರೆಸ್ ಸರ್ಕಾರ ಶೀಘ್ರದಲ್ಲೇ ಪತನ, ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ. ಮತ್ತು ಬೀದಿ ನಾಯಿ ಹಿಡಿದು ಸಂತಾನಹರಣ ಶಸ್ತ್ರಚಿಕಿತ್ಸೆ ನಡೆಸುವ ಕಾರ್ಯಕ್ಕೆ ಮುಂದಾದ ನಗರಸಭೆ. ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆ ವೇಳೆ ಮತ್ತು ನಂತರದ ಬೆಳವಣಿಗೆ ಬಗ್ಗೆ ಕಾರ್ಯಕರ್ತರಲ್ಲಿ ನಿರಾಸೆ ಮೂಡಿದ್ದು, ಜಿಲ್ಲೆಯ ಪಕ್ಷದ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ನೈತಿಕ ಸ್ಥೈರ್ಯ ತುಂಬಲು ಎಚ್ ಡಿ ರೇವಣ್ಣ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ಮಾಡಲಾಗುವುದು ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದರು. ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಇಲ್ಲಿನ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಕುಮಾರಣ್ಣ ಹಾಸನ ಜಿಲ್ಲೆಗೆ ಬರಬೇಕೆಂದು ಕಾರ್ಯಕರ್ತರು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಕಲಾಪ ಮುಗಿದ ನಂತರ ಹಾಸನದಲ್ಲಿ ರೇವಣ್ಣ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ಮಾಡಲು ಯೋಚಿಸಿದ್ದೇನೆ. ಚುನಾವಣೆ ಫಲಿತಾಂಶ ನಂತರ ಚುನಾವಣೆ ಆಸುಪಾಸಿನಲ್ಲಿ ಕೆಲವು ಅಹಿತಕರ ಘಟನೆಗಳು ಪಕ್ಷದ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ನಿರಾಸೆ ಮೂಡಿಸಿವೆ. ಮುಂದೆ ಹಾಸನ ಜಿಲ್ಲೆಯ ಕಾರ್ಯಕರ್ತರಿಗೆ ನೈತಿಕ ಸ್ಥೈರ್ಯ ತುಂಬಲು ಬರುತ್ತೇನೆ. ಹಾಸನದಲ್ಲಿ ಬೃಹತ್ ಸಮಾವೇಶ ಮಾಡುವಂತೆ ಶಾಸಕರ ಒತ್ತಾಯ ಇದೆ. ರೇವಣ್ಣ ಅವರ ನೇತೃತ್ವದಲ್ಲಿ ಶಾಸಕರನ್ನೊಳಗೊಂಡು ನಾನು ಸೇರಿ ಪಕ್ಷ ಸಂಘಟನೆ ಮಾಡುತ್ತೇವೆ. ಈ ಜಿಲ್ಲೆಯ ಜನರ ಋಣವನ್ನು ತೀರಿಸುತ್ತೇವೆ. ಈಗ ರೇವಣ್ಣ ಅವರ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳಿವೆ, ಆದರೆ ಅವರು ಮಾಡಿರುವ ಅಭಿವೃದ್ಧಿ ಕೆಲಸಗಳನ್ನು ಯಾರೂ ಮರೆಯುವಂತಿಲ್ಲ. ಎಲ್ಲರಿಗಿಂತ ಒಂದು ಹೆಜ್ಜೆ ಹೆಚ್ಚು ಅಭಿವೃದ್ಧಿ ಮಾಡಿದ್ದಾರೆ. ಬೆಂಗಳೂರಿನ ಮದರ್ ಡೇರಿ ಮೀರಿಸುವ ರೀತಿಯಲ್ಲಿ ಹಾಸನದಲ್ಲಿ ಮೆಗಾ ಡೇರಿ ನಿರ್ಮಾಣ ಮಾಡುತ್ತಿದ್ದಾರೆ. ಇಲ್ಲಿನ ರೈತರಿಗೆ ಆರ್ಥಿಕ ಶಕ್ತಿ ತುಂಬಲು ಅದನ್ನು ಮಾಡುತ್ತಿದ್ದಾರೆ ಎಂದರು. ರೇವಣ್ಣನವರ ನೇತೃತ್ವದಲ್ಲೇ ಮುಂದಿನ ಹೋರಾಟ ಮಾಡುತ್ತೇವೆ. ನಾನು ಕೂಡ ಈ ಜಿಲ್ಲೆಗೆ ಹೆಚ್ಚು ಒತ್ತು ನೀಡಿ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ಒಂದು ಪಕ್ಷದ ಕಾರ್ಯಕರ್ತರಿಗೆ ಒಂದು ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ನಮ್ಮ ಲೋಕಸಭೆಯ ಕಲಾಪಗಳೇ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಮುಗಿದ ನಂತರ ಆಗಸ್ಟ್ 15ನೇ ತಾರೀಕಿನ ನಂತರ ಒಂದು ಕಾರ್ಯಕರ್ತರ ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಶಾಸಕ ಮಿತ್ರಗಳ ಒಂದು ಸಲಹೆ ನನಗೇನು ಕೊಟ್ಟಿದ್ದಾರೆ. 15ನೇ ತಾರೀಕಿನ ನಂತರ ರೇವಣ್ಣ ಅವ್ರ ನೇತೃತ್ವದಲ್ಲೇ ಮಾಡ್ತೀವಿ. ನಾನು ರೇವಣ್ಣ ಅವ್ರ ಬಗ್ಗೆ ಹೇಳೋದಾದ್ರೆ, ಬಹುಶಃ ಈ ಜಿಲ್ಲೆಗೆ ಅಭಿವೃದ್ಧಿಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ನಾವ್ಯಾರು ಮರೆಯಲಿಕ್ಕಾಗೋದಿಲ್ಲ. ಇವತ್ತು ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ಬೋದು ಅವರು, ಆದರೆ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಬಹುಶಃ ನಮ್ಮೆಲ್ಲರನ್ನು ಒಂದು ಹೆಜ್ಜೆ ಮುಂದೆ ಮೀರಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದನ್ನ ಬಹುಶಃ ಯಾರು ಮರೆಯಲಾರರು ಅನ್ನೋದು ನನ್ನ ಅಭಿಪ್ರಾಯ. ಇತ್ತೀಚೆಗೆ ನಾನು ಚುನಾವಣೆ ಮುಂಚೆ ಜಿಲ್ಲೆಗೆ ಬಂದಾಗ ಯಾವೊಂದು ಹಾಸನ ಹಾಲು ಉತ್ಪಾದಕರ ಏನೊಂದು ನಮ್ಮ ಸಹಕಾರಿ ಸಂಘ ಇದೆ, ಅವರ ನೇತೃತ್ವದಲ್ಲೇ ಇಲ್ಲಿ ಹಾಸನ ಒಳನರಸೀಪುರ ರಸ್ತೆಯಲ್ಲಿ ಆ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 60 ಎಕರೆಯ ಭೂಮಿಯಲ್ಲಿ 650 ಕೋಟಿಗೂ ಹೆಚ್ಚಿನ ಹಣವನ್ನ ಇವತ್ತು ಆ ಯೋಜನೆಗೆ ವಿನಿಯೋಗ ಮಾಡ್ತಾ ಇರ್ತಕ್ಕಂಥದ್ದೇನಿದೆ, ಬಹುಶಃ ಬೆಂಗಳೂರಿನ ಮದರ್ ಡೈರಿಯನ್ನು ಮೀರಿಸ್ತಕ್ಕಂಥ ರೀತಿಯಲ್ಲಿ ಈ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಶಾಶ್ವತವಾದಂಥ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಆ ಒಂದು ಯೋಜನೆಯನ್ನು ನೋಡಿದಾಗ ಆ ಒಂದು ಯೋಜನೆಗೆ ಅವರು ಯಾವೊಂದು ದೂರದೃಷ್ಟಿಯಿಂದ ಮಾಡಿದ್ದಾರೆ, ಇದು ಸುಮ್ಮನೆ ಒಂದು ಉದಾಹರಣೆ ಕೊಟ್ಟಿದ್ದೇನೆ ನಿಮಗೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನು ಅವರ ನೇತೃತ್ವದಲ್ಲೇ ಪಕ್ಷದ ಸಂಘಟನೆಗೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಶಾಸಕ ಮಿತ್ರರು ಸೇರಿ ಜೊತೆ ಸ್ವಲ್ಪ ನಾನು ಹೆಚ್ಚಿನ ರೀತಿಯಲ್ಲಿ ಈ ಜಿಲ್ಲೆಯ ಜನತೆಯ ಋಣವನ್ನು ತೀರಿಸ್ತಕ್ಕಂಥದ್ದು ಒಂದು ಭಾಗ ನಮಗೆ. ಏಕೆಂದರೆ ಈ ಒಂದು ನೆಲದ ಮಣ್ಣಿನಲ್ಲಿ ಹುಟ್ಟಿ ಇವತ್ತು ನಾವು ಈ ಮಟ್ಟಕ್ಕೆ ಬರಬೇಕಾದ್ರೆ ಈ ಜಿಲ್ಲೆಯ ಕಾರ್ಯಕರ್ತರು, ಈ ಜಿಲ್ಲೆಯ ಜನತೆ ಅಂತಕ್ಕಂಥದ್ದನ್ನ
ನಾವು ಎಂದೂ ಸಹ ಮರೀತಕ್ಕಂಥವ್ರಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ ಎಚ್.ಡಿ. ಕುಮಾರಸ್ವಾಮಿ ಅವರು ಪಾಪ ಕನಕಪುರದವರು, ಬ್ರಾಂಡ್ ಬೆಂಗಳೂರು ಮಾಡುವವರು ಹೇಳ್ತಾರೆ. ಕುಮಾರಸ್ವಾಮಿ 39 ಸೀಟ್ ಗೆದ್ದರು, ಮುಖ್ಯಮಂತ್ರಿ ಮಾಡಿದ್ವಿ. ದೇವೇಗೌಡರು 16 ಸೀಟ್ ಗೆದ್ದರು, ಪ್ರಧಾನಮಂತ್ರಿ ಮಾಡಲಾಯಿತು ಅಂತ ಹೇಳವ್ರೆ. ಆದರೆ ಸರ್ಕಾರವನ್ನ ತೆಗೆದವರು ಯಾರು ಎಂದು ಹೇಳಬೇಕಲ್ವಾ? ನಿಮ್ಮ ಮನೆ ಬಾಗಿಲಿಗೆ ನಾನು ದೇವೇಗೌಡರು ಬಂದಿದ್ವಾ? ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ಕಮ್ಯುನಿಸ್ಟ್ ಹಾಗೂ ಇತರರು. ಒಬ್ಬ ಕನ್ನಡಿಗನನ್ನ ತೆಗೆದವರು ಯಾರು? ನಾನು ಏನು ತಪ್ಪು ಮಾಡಿದೆ ಅಂತ ಸರ್ಕಾರ ತೆಗೆದರು ಎಂದು ಹೇಳಿದರು. ಇದಕ್ಕೂ ನಮ್ಮ ಇಲಾಖೆಗೆ ನೀವು ಇಂಟರ್ಫಿಯರ್ ಆಗಬೇಡಿ ಅಂತ ಹೇಳ್ಕೊಂಡ್ ಬಂದಂತವ್ರು ಪಾಪ ನೆನ್ನೆ ಹೇಳಿದ್ದಾರೆ ನಮ್ಮ ಕನಕಪುರದವರು. ಈಗ ಬೆಂಗಳೂರು ಗ್ರ್ಯಾಂಡ್ ಬೆಂಗಳೂರು ಮಾಡೋರು ಕುಮಾರಸ್ವಾಮಿನ 39 ಜನ ಗೆದ್ದಿದ್ರು, ಅವ್ರ ಮುಖ್ಯಮಂತ್ರಿ ಮಾಡೋದು. ದೇವೇಗೌಡರು 16 ಸೀಟ್ ಗೆದ್ದಿದ್ರು, ಅವ್ರನ್ನ ಪ್ರಧಾನಮಂತ್ರಿ ಮಾಡೋದು. ತೆಗೆದಿದ್ದು ಯಾರು ಅಂತ ಹೇಳ್ಬೇಕಲ್ಲ. 39 ಜನ ಗೆದ್ಕೊಂಡು ನಾನು ಮುಖ್ಯಮಂತ್ರಿ ಮಾಡಿದ್ದೆ ನಿಮ್ಮ ಹತ್ರ ಬಂದವರ, ನಾನು ದೇವೇಗೌಡರು ನಿಮ್ಮ ಹತ್ರ ಬಂದವರ. ಅವತ್ತು ಜೆಡಿ ಜನತಾ ದಳದಲ್ಲಿ 54 ಜನ ಗೆದ್ದಿದ್ರು, ಕರ್ನಾಟಕದಿಂದ 16 ಜನ ಗೆದ್ದಿದ್ರು. ದೇವೇಗೌಡರು ಪ್ರಧಾನಮಂತ್ರಿ ಆಗೋ ಕಾರಣ ಕಮ್ಯುನಿಸ್ಟ್ನವರು ಬೇರೆ ಬೇರೆ ನಮ್ಮ ದೇಶದ ಪ್ರಾದೇಶಿಕ ಪಕ್ಷಗಳು 190 180 ಜನ ಗೆದ್ದು ಅವರ ತೀರ್ಮಾನದ ಮೇಲೆ ಆಗಿದ್ದು, ನಿಮ್ಮಿಂದ ಆಗಿದ್ದ. ದೇವೇಗೌಡರು ಏನು ತಪ್ಪು ಮಾಡಿದ್ದು ತೆಗೆದವ್ರು ಯಾರು? ಒಬ್ಬ ಕನ್ನಡಿಗನ್ನ. ಕುಮಾರಸ್ವಾಮಿ ತೆಗೆದವ್ರು ಯಾರು? ಏನ್ ನಾನು ಮಾಡಿ ತಪ್ಪಿಗೆ ತೆಗೆದ್ರ ನೀವು ನನ್ನ? ದಲಿತರು ಅಂತ ಕರೆಯಬೇಡಿ ಎಂದು ಚರ್ಚೆ ನಡೆದಿದೆ. ಅಹಿಂದ ಅಂತ ಎಷ್ಟು ವರ್ಷದಿಂದ ಹೆಸರು ಇಟ್ಟುಕೊಂಡಿದ್ದೀರಿ? ಅಹಿಂದ ಹೆಸರು ಇಟ್ಟುಕೊಂಡು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಅವಮಾನ ಮಾಡುತ್ತಿದ್ದೀರಾ? ಅವರಿಗೆ ಮೀಸಲಿಟ್ಟಿದ್ದ ಹಣ ಉಪಯೋಗಿಸಿಕೊಂಡಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು 21 ಹೊಸ ಅಕ್ರಮಗಳ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸ್ತೀವಿ ಅಂತ ಮುಖ್ಯಮಂತ್ರಿಗಳು ಪಾಪ ಮೊದಲನೇ ಬಾರಿಗೆ ವಿಧಾನಸಭೆ ಕಲಾಪದಲ್ಲಿ ಉತ್ತರ 10 ಪುಟವೋ 20 ಪುಟವೋ ಯಾವ ವಕೀಲನ ಕೈ ಬರೆಸ್ಕೊಂಡ್ರು ಓದ್ತಕ್ಕಂಥ ಒಂದು ಪರಿಸ್ಥಿತಿಗೆ ಉತ್ತರವನ್ನ ಈ ರಾಜ್ಯದಲ್ಲಿ ಕಂಡಂಥದ್ದು ಇದೇ ಮೊದಲನೇ ಬಾರಿಗೆ ರಾಜ್ಯದಲ್ಲಿ. ಅದಷ್ಟೆಲ್ಲ 4 ಗಂಟೆ ಮೇಲೆ ಪಾಪ ಮಾಧ್ಯಮದ ಸ್ನೇಹಿತರ ಮುಂದೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ನಡೆಸ್ಕೊಟ್ಬಿಟ್ರು. ಇಲ್ಲಿ ಉತ್ತರ ಕೊಡಕ್ಕಾಗಲ್ಲ. ಇನ್ನ ಮೈಸೂರು ಮೂಡಾದ್ದು ಅಷ್ಟೆಲ್ಲ ತಪ್ಪು ಮಾಡಿ ಈಗ ಹೇಳ್ತಾ ಇದ್ದಾರೆ. ನನಗೇನ್ರಿ ಗೊತ್ತು? ನಮ್ಮ ಬಾಮೈದ ಅವನೇನೋ ತಪ್ಪು ಮಾಡೋದು, ನಾನೇನ್ರಿ ಉತ್ತರ ಕೊಡಬೇಕು? ಅವನೇನೋ ತಪ್ಪು ಮಾಡವನಂತ ಈ ಬಾಮೈದಿಂದ ಹೇಳ್ತಾ ಬಾಮೈದಿಂದ ಆಗಿರೋ ತಪ್ಪು ಅಂತ ಹೇಳಿ. ಆ ಭೂಮಿ ಬಾಮೈದ ತಗೊಳಕ್ಕೂ ಅವಕಾಶ ಇತ್ತ? ಯಾರ ಭೂಮಿ? ನಾನು ದಲಿತರ ಭೂಮಿ, ದಲಿತರು ಅಂತ ಹೇಳಂಗಿಲ್ವರ, ಪರಿಶಿಷ್ಟರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ. ಯಾಕಂದ್ರೆ ನೆನ್ನೆ ಅದು ನಡೆದೋಗಿದೆ ಚರ್ಚೆಯಲ್ಲಿ ವಿಧಾನಸಭೆಯಲ್ಲಿ. ಅಹಿಂದ ಅಂತ ಯಾಕೆ ಹೆಸರು ಇಟ್ಕೊಂಡವ್ರೆ? ಎಷ್ಟೋರಿಂದ ಇಟ್ಕೊಂಡ್ಬಂದವ್ರ ಅಹಿಂದ ಹೆಸರು? ಅಹಿಂದದ್ದು ಬಿಡಿಸೇಳಬೇಕಲ್ಲ ಅವರಲ್ಲಿ. ಅದು ಪಾಪ ಅವರಿಗೆ ಅಹಿಂದ ಹೆಸರಿಟ್ಕೊಂಡು ನಮ್ಮ ಪರಿಶಿಷ್ಟ ಜಾತಿಯವರಿಗೆ ಅವಮಾನ ಮಾಡಿಲ್ಲ. ಉದ್ಧಾರ ಮಾಡೋರಿಗೆ ಒಬ್ಬರೇ ಇದ್ದ 39,000 ಕೋಟಿ ಕೊಟ್ಟಿದ್ದೀನಿ. ಆ 39,000 ಕೋಟಿಲಿ ಆ ಪರಿಶಿಷ್ಟ ದುಡ್ಡು ಎಷ್ಟು ಕೊಟ್ಟಿದ್ದೀರಿ? ಅವರ ಕುಟುಂಬಗಳು ಉದ್ಧಾರ ಮಾಡಕ್ಕೆ ಅವರ ಹೆಸರಿನಲ್ಲಿ ಎಷ್ಟು ದುಡ್ಡನ್ನ ಲೂಟಿ ಹೊಡೆದಿದ್ದೀರಿ? ಇದು ಈ ರಾಜ್ಯ ಸರ್ಕಾರ ನಡೀತಾ ಇರತಕ್ಕಂಥದ್ದು. ಮೂಢ ಪ್ರಕರಣಕ್ಕೆ ಯಾರೋ ಒಬ್ಬನೀಗ ಇದು ನಿವೃತ್ತ ನ್ಯಾಯಾಧೀಶರ ತನಿಖೆ ಅಂತೆ. ಯಾರು ಕೇಳಿದ್ದಾರೆ ಇವ್ರನ್ನ? ಕೆಂಪಣ್ಣ ತನಿಖೆ ವರದಿನೇ ಇಡ್ಲಿಲ್ಲ. ಅದು ಅಲ್ಲಿ ನೈಸ್ದು BMIC ಪ್ರಾಜೆಕ್ಟ್ದು ನಿಮ್ಮ ಕಾನೂನು ಸಚಿವರು ಕೊಡ್ತಾರೆ ಸದನ ಸಮಿತಿ ರಿಪೋರ್ಟು. 8 ವರ್ಷ ಆಯ್ತು, 7 ವರ್ಷ ಸದನ ಸಮಿತಿ ರಿಪೋರ್ಟ್ ಕೊಟ್ಟು ಜಯಚಂದ್ರ CBI ಕೊಡಬೇಕು, ಇವ್ರ ಮೇಲೆ ಆಕ್ಷನ್ ತಗೋಬೇಕು. 760 ಎಕರೆ ಭೂಮಿ ಹೆಚ್ಚಿಗೆ ನಾವು ಕೊಟ್ಟುಬಿಟ್ಟಿದ್ದೀವಿ, ಈ ಪ್ರೋಗ್ರಾಮ್ನ ಸ್ಕ್ರಾಪ್ ಮಾಡಬೇಕು ಅಂತ ಕೊಟ್ಟರು. ಎಲ್ಲಿಟ್ಟಿದ್ದೀರಿ ಆ ವರದಿ? ಗ್ರೇಟರ್ ಬೆಂಗಳೂರು ಮಾಡೋ ಮಹಾನಾಯಕರು ನಿಮ್ಮನೇಲಿ ಇಟ್ಕೊಂಡಿದ್ದೀರಾ ವರದಿಯ? ಯಾರ ಮನೇಲಿ? ಈ ಸಂದರ್ಭದಲ್ಲಿ ಶಾಸಕರಾದ CN ಬಾಲಕೃಷ್ಣ, A ಮಂಜು, ಮಾಜಿ ಶಾಸಕ KS ಲಿಂಗೇಶ್, ಲಕ್ಷ್ಮಣ್, ಮಾಧ್ಯಮ ವಕ್ತಾರ ಹೊಂಗೇರಿ ರಘು, ಸ್ವಾಮಿಗೌಡ ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರವನ್ನು ಬೀಳಿಸಲು ಕೇಂದ್ರದಿಂದ 5 ಜನ ಮಂತ್ರಿಗಳು ಬಂದಿದ್ದಾರೆ ಎಂದು ಹೇಳಲಾಗುತ್ತಿದ್ದು, ಆದರೆ ಎಲ್ಲ ಹಗರಣದಿಂದಲೇ ಕಾಂಗ್ರೆಸ್ ಸರ್ಕಾರವು ಬಿದ್ದು ಹೋಗುವಾಗ ಕೇಂದ್ರದ ಸಚಿವರು ಬೀಳಿಸುವ ಅವಶ್ಯಕತೆ ಇಲ್ಲ ಎಂದು ವಿರೋಧ ಪಕ್ಷದ ನಾಯಕ R. ಅಶೋಕ್ ಹೇಳಿದರು.
ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಸಕಲೇಶಪುರ ಭಾಗದಲ್ಲಿ ಹೆಚ್ಚಾಗಿ ಭೂಕುಸಿತವಾಗಿದ್ದು ಮನೆ ಬಿದ್ದ ಕಡೆ ಭೇಟಿ ಮಾಡಿದ್ದೀನಿ. ಕಾಫಿ ಕೊಳೆಯುತ್ತಿರುವುದನ್ನು ನೋಡಿದ್ದೀನಿ. ಹಾನಿಯಾಗಿರುವುದು ಸ್ಪಷ್ಟವಾಗಿ ಕಾಣುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಭೇಟಿ ಮಾಡಿ ಪರಿಹಾರ ಕೊಟ್ಟಿರುವುದು ಕಂಡಿಲ್ಲ. ಮುಖ್ಯಮಂತ್ರಿಗಳಂತೂ ಹೋಗಿಲ್ಲ. ಇವತ್ತು ಹೋಗಿದ್ದಾರೆ. ನಾನು ಕಂದಾಯ ಮಂತ್ರಿಯಾಗಿದ್ದಾಗ 24 ಗಂಟೆಯೊಳಗೆ ಪರಿಹಾರ ಕೊಟ್ಟಿದ್ದೇವೆ. ಮನೆಗೆ ಒಳಕ್ಕೆ ನೀರು ನುಗ್ಗಿದವರಿಗೆ ಸ್ಥಳದಲ್ಲಿ 10,000 ಪರಿಹಾರ ಕೊಟ್ಟಿದ್ದೇವೆ. 4 ವರ್ಷವೂ ಭಾರಿ ಮಳೆಯಾಗಿತ್ತು. ಆದರೆ ಇವರು 5,000 ಮಾತ್ರ ಕೊಡುತ್ತಿದ್ದಾರೆ. ಎನ್ಡಿಆರ್ಎಫ್ ಹಣ ಮಾತ್ರ ಕೊಡುತ್ತಿದ್ದಾರೆ. 10,000 ರು ಕೊಡಲೇಬೇಕು. ಮನೆ ಬಿದ್ದವರಿಗೆ ಎನ್ಡಿಆರ್ಎಫ್ ಗೈಡ್ಲೈನ್ಸ್ ಪ್ರಕಾರ 95,000 ಕೊಡುತ್ತಾರೆ. ನಾವು 95,000ಕ್ಕೆ ಸೇರಿಸಿ 5 ಲಕ್ಷ ಕೊಟ್ಟಿದ್ದೇವೆ ಎಂದು ಹೇಳಿದರು. ಲ್ಯಾಂಡ್ ಸ್ಲೈಡ್ ಆಗಿರುವಂಥದ್ದು ಸಾಮಾನ್ಯ ಮಂಜು ಅವರು ನನಗೆ ಕಳೆದ 2 ದಿನದಿಂದ ಹೇಳ್ತಾ ಇದ್ರು. ನೆನ್ನೆನೆ ಬರ್ಬೇಕಾಯ್ತು. ನಾನು ನಿನ್ನೆ ಕುಮಾರಸ್ವಾಮಿ ಅವರು ನಾಳೆ ಹೋಗೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಇವತ್ತು ಬೆಳಗ್ಗೆಯಿಂದನೂ ಬಂದಿದ್ದೀನಿ. ಭೇಟಿ ಮಾಡಿದ್ದೀನಿ. ಲ್ಯಾಂಡ್ ಸ್ಲೈಡ್ ಆಗಿರುವಂತ 3-4 ಜಾಗಗಳಿಗೆ ಭೇಟಿ ಮಾಡಿದ್ದೀನಿ. ಮನೆ ಬಿದ್ದಿರೋ ಕಡೆನೂ ಭೇಟಿ ಮಾಡಿದ್ದೀನಿ. ಅದೇ ರೀತಿ ಕಾಫಿ ತೋಟದಲ್ಲಿ ಕಾಫಿ ಏನು ಕೊಳ್ತೋಗ್ತಾ ಇದೆ ಅದನ್ನು ನೋಡಿದ್ದೀನಿ. ಮತ್ತೆ ಕಾಫಿ ಬೀಜ ಉದುರ್ತಾ ಇರೋದನ್ನು ನೋಡಿದ್ದೀನಿ. ಇಷ್ಟು ಕಡೆನೂ ಭೇಟಿ ಮಾಡಿ ರೈತರಿಗೆ, ಅದು ವಿಶೇಷವಾಗಿ ಈ ಭಾಗದಲ್ಲಿ ಕಾಫಿ ಬೆಳೆಗಾರರು ಇರ್ಬೋದು, ಭತ್ತ ಬೆಳೆಗಾರರು ಇರ್ಬೋದು, ಅವ್ರಿಗೆ ಹಾನಿಯಾಗಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸರ್ಕಾರ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಎಲ್ಲ ಜಿಲ್ಲೆಯವರು ಕಳೆದ 15 ದಿನದೂ ಕೂಡ ಈ ಮಳೆ ಹಾನಿಯಿಂದ ಬೆಳೆ ಹಾನಿಯಾಗಿದೆ, ಲ್ಯಾಂಡ್ ಸ್ಲೈಡ್ ಆಗಿದೆ ಬಹಳ ಕಡೆ. ಯಾವುದೇ ಜಿಲ್ಲಾ ಮಂತ್ರಿಗಳು ನನಗೋಗಿರುವಂತ ಹೋಗಿ ಭೇಟಿ ಮಾಡಿ ಪರಿಹಾರ ಕೊಟ್ಟಿರುವಂತದ್ದು ಎಲ್ಲೂ ಕಂಡಿಲ್ಲ. ನಾನು ಮಾಧ್ಯಮದಲ್ಲೂ ನೋಡಿಲ್ಲ, ಪತ್ರಿಕೆಯಲ್ಲೂ ನೋಡಿಲ್ಲ. ಮುಖ್ಯಮಂತ್ರಿಗಳಂತೂ ಹೋಗೇ ಇಲ್ಲ. ಇವತ್ತೇನೋ ಬಂದಿದ್ದಾರೆ ಅವರು. ಕಳೆದ ಬಾರಿ ನಾನು ಕಂದಾಯ ಸಚಿವನಾಗಿದ್ದಾಗ ಇದೇ ರೀತಿ ಫ್ಲಡ್ ಆದಾಗ ನಾನು 16 ಕಡೆ ಭೇಟಿ ಮಾಡಿದ್ದೆ. ಯಾರ್ದಾದ್ರೂ ಮನೆಗೆ ನೀರು ನುಗ್ಗಿದ್ರೆ 24 ಗಂಟೆ ಒಳಗಡೆ ಅವರಿಗೆ 10,000 ರೂಪಾಯಿ ಪರಿಹಾರವನ್ನ ಸಡನ್ ಆಗಿ ಕೊಟ್ಟಿದ್ದೆ. 10,000 ರೂಪಾಯಿ ಕೊಡ್ತೀವಿ. ನಮ್ಮ ಸರ್ಕಾರ ಇದ್ದಂತ 4 ವರ್ಷಗಳ ಕಾಲ ಪ್ರತಿ 4 ವರ್ಷನೂ ಮಳೆ ಬಂತು. 4 ವರ್ಷನೂ ಕೂಡ ಪ್ರತಿ ವರ್ಷ ಯಾರ್ಯಾರ ಮನೆಗೆ ನೀರು ನುಗ್ಗಿದ್ದೇವೆ ಅವ್ರ ಮನೆಗೆಲ್ಲ 10,000 ರೂಪಾಯಿ ಇಮಿಡಿಯೇಟ್ ಆಗಿ 24 ಗಂಟೆಯಲ್ಲಿ ಅವ್ರಿಗೆ ಕೊಟ್ಟಿದ್ದೀನಿ. ನಾನು ಈಗ ಕೇಳಿದೆ, ಜಿಲ್ಲಾಧಿಕಾರಿಗಳು ಬೆಳಗ್ಗೆಯಿಂದ ನನ್ನ ಜೊತೆ ಇದ್ರು, ಎಸಿ ಇದ್ರು, ತಹಸೀಲ್ದಾರ್ಗಳಿದ್ರು, ಇತರ ಅಧಿಕಾರಿಗಳೆಲ್ಲ ಇದ್ರು, ಪೊಲೀಸ್ ಎಲ್ಲ ಅಧಿಕಾರಿಗಳಿದ್ರು. ಆದ್ರೆ ಅವರು ಕೊಡ್ತಾ ಇರೋದು 5,000 ರೂಪಾಯಿ ಮಾತ್ರ. ಎನ್ಡಿಆರ್ಎಫ್ ರೂಲ್ಸ್ ಪ್ರಕಾರ ಏನಿದೆ ಅದನ್ನ ಮಾತ್ರ ಕೊಡ್ತಾ ಇದ್ದೀವಿ. ಕಳೆದ ಬಾರಿ ನಾವು ಎನ್ಡಿಆರ್ಎಫ್ ರೂಲ್ಸ್, ಅದು ಹಣ ಪ್ಲಸ್ ರಾಜ್ಯ ಸರ್ಕಾರ 2 ಸೇರಿ 10,000 ರೂಪಾಯಿ ಕೊಡ್ತಾ ಇದ್ದೀವಿ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, 10,000 ರೂಪಾಯಿ ಕೊಡ್ಲೇಬೇಕು. ಕಳೆದ 4 ವರ್ಷದಿಂದ ನಾವು ಕೊಟ್ಟಿದ್ರಿ, 10,000 ರೂಪಾಯಿ ಕೊಡೇಬೇಕು ಅಂತ ಹೇಳಿ ಅವ್ರಿಗೆ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀರಿ. ಮತ್ತು ವಿಧಾನಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾವ ಮಾಡ್ತೀವಿ. ಎರಡನೇದು, ಮನೆ ಬಿದ್ದಿರೋ, ನಮ್ಮ ಹಿಂದೆ ಎನ್ಡಿಆರ್ಎಫ್ ರೂಲ್ಸ್ ಪ್ರಕಾರ 95,000 ರೂಪಾಯಿ ಕೊಡ್ಬೇಕು ಅಂತ ಇತ್ತು ಪ್ರತಿ ಮನೆ ಬಿದ್ದಾಗ, ಪೂರ್ತಿ ಮನೆ ಬಿದ್ದೋದ್ರೆ. ಈಗ ಅದು 1,25,000 ಮಾಡಿದ್ದಾರೆ ಕೇಂದ್ರ ಸರ್ಕಾರ. ನಾವು ರಾಜ್ಯ ಸರ್ಕಾರದಿಂದ ಆಗ ಉಳಿದಂತ 4,05,000 ರೂಪಾಯಿನ ಆಡ್ ಮಾಡಿ ಕೇಂದ್ರ ಸರ್ಕಾರದ್ದು 95,000, ನಮ್ದು 4,05,000, 5 ಲಕ್ಷ ರೂಪಾಯಿ ನಾವು ಕೊಟ್ಟಿದ್ವಿ. ಈ ಸರ್ಕಾರದಲ್ಲಿ ಇದುವರೆಗೂ ಯಾವ ಪರಿಹಾರ ಕೊಟ್ಟಿಲ್ಲ. ಈ ಸರ್ಕಾರ 5 ಲಕ್ಷ ರು ಪರಿಹಾರ ಕೊಡಬೇಕು. ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕಿತ್ತು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈಗ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ಪ್ರಸ್ತಾಪ ಮಾಡಿದ್ದೇವೆ. ಈಗ ಏಕಾಏಕಿ ಮಳೆ ವಿಚಾರ ಪ್ರಸ್ತಾಪ ಬಂದಿದೆ. ಸೋಮವಾರ ಮಳೆ ಹಾನಿ ಬಗ್ಗೆ ನಿಲುವಳಿ ಸೂಚನೆ ತರುತ್ತೇವೆ. ಸರ್ಕಾರ ಮಳೆ ಹಾನಿ ಬಗ್ಗೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಲು ಆಗುತ್ತಿಲ್ಲ. ಸರ್ಕಾರ ಪಾಪರಾಗಿದೆ. ಹಾಲಿನ ಸಬ್ಸಿಡಿಯನ್ನು ಕೊಟ್ಟಿರುವುದಿಲ್ಲ. ಸಂಬಳ ಕೊಡಲು ಯೋಚನೆ ಮಾಡುತ್ತಿದ್ದಾರೆ. ಹುಡುಕಿ ಟ್ಯಾಕ್ಸ್ ಹಾಕುತ್ತಿದ್ದಾರೆ. OTTಯಲ್ಲಿ ಸಿನಿಮಾ ನೋಡುವವರ ಮೇಲೂ ಟ್ಯಾಕ್ಸ್ ಹಾಕಲು ಹೊರಟಿದ್ದಾರೆ.
ಎಕರೆಗೆ 13,000ದಿಂದ 30,000ದವರೆಗೂ ನಾವು ಪರಿಹಾರ ಕೊಟ್ಟಿದ್ದೇವೆ. ಈ ಸರ್ಕಾರ ಇನ್ನೂ ಏನು ನಿರ್ಧಾರ ಮಾಡಿಲ್ಲ. ಬೆಳೆ ಪರಿಹಾರ ತುರ್ತಾಗಿ ಕೊಡಬೇಕು. ನಾನು ಕುಮಾರಸ್ವಾಮಿ ಒಟ್ಟಿಗೆ ಭೇಟಿ ನೀಡಿದ್ದು ವಿಜಯೇಂದ್ರ ಎಲ್ಲರೂ ಪ್ರವಾಸ ಮಾಡುತ್ತಿದ್ದಾರೆ ಎಂದರು. ಇದು ಕೂಡ ಇಮಿಡಿಯೇಟ್ ಆಗಿ ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು. ಅವ್ರ ಮನೆ ಕಟ್ಕೊಳ್ಳೋದಕ್ಕೆ ಸ್ವತಃ ಅವರೇ ಕಟ್ಕೊಳಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ನೀವೇ ಕಟ್ಟಕ್ ಹೋದ್ರೆ ನಿನ್ನ 5 ವರ್ಷ ಬೇಕು, ಅವರೇ ಕಟ್ಟಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು. ಮತ್ತೆ ಅಧಿಕಾರಿಗಳು, ಎಲ್ಲ ಜಿಲ್ಲಾ ಸಚಿವರುಗಳು ಇಡೀ ರಾಜ್ಯದಲ್ಲಿ ಒಂದು 10 ದಿನಕ್ಕೆ 10-12 ದಿನ ಮುಂಚೆನೆ ಇದನ್ನ ಮಳೆಗಾಲ ಬರ್ತಾ ಇದೆ, ರಿವ್ಯೂ ಮಾಡಿ ಏನೇನು ಎಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿದ್ರೆ ಇಷ್ಟೊಂದು ಅನಾಹುತ ಆಗ್ತಾನೆ ಇದೆ. ಅವರು ಮಾಡಲೇ ಇಲ್ಲ. ಈಗ ವಿಧಾನಸಭೆಯಲ್ಲಿ ವಾಲ್ಮೀಕಿ ನಿಗಮದ 187 ಕೋಟಿ ಹಣ ಲೂಟಿ ಆಗಿದೆ ಅಂತ ನಾವು ಪ್ರಸ್ತಾವ ಮಾಡಿದ್ರಿ. ಈ ಮಳೆ ಪ್ರಸ್ತಾವ ಬಂದ್ಬಿಟ್ಟು ಅದೇನು ಬಂದೇ ಇರ್ಲಿಲ್ಲ. ನಮ್ಮ ಪುಸ್ತಕದಲ್ಲಿ ಅದು ಬಂದೇ ಇಲ್ಲ. ಬೆಳಗ್ಗೆ ಅಜೆಂಡಾ ಕಳಿಸ್ತಾರಲ್ಲ, ಅಜೆಂಡಾದಲ್ಲೂ ಬಂದಿಲ್ಲ. ಏಕಾಏಕಿ ಬಂದಿದೆ. ಅಂದ್ರೆ ಈ ವಾಲ್ಮೀಕಿ ನಿಗಮದ ಒಂದು ಭ್ರಷ್ಟಾಚಾರವನ್ನ ಮುಚ್ಚಾಕ್ಬೇಕು ಅಂತೇಳಿ ಫ್ಲಡ್ ತಂದು, ಆಕ್ಚುಲಿ ಸೋಮವಾರ ನಾವು ನಿಲುವಳಿ ಸೂಚನೆ ತರೋದಿತ್ತು ಫ್ಲಡ್ ವಿಚಾರದ ಬಗ್ಗೆ. ಅಂದ್ರೆ ಸರ್ಕಾರಕ್ಕೆ ಈ ಮಳೆ ಹಾನಿ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತ ಒಂದು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಕ್ಕೆ ಆಗ್ತಾ ಇಲ್ಲ. ಮತ್ತೆ ಈಗ ಪರಿಹಾರ ಕೊಡಕ್ಕೂ ಆಗ್ತಾ ಇಲ್ಲ. ನನ್ಗನ್ಸ್ತೈತೆ ಸರ್ಕಾರ ಪಾಪರ್ ಆಗಿರೋದ್ರಿಂದ ಈಗ ಆನಿಯನ್ ಸಬ್ಸಿಡಿ ಕೊಡ್ಬೇಕು, ಕಳೆದ 9 ತಿಂಗಳಿಂದ ಕೊಟ್ಟಿಲ್ಲ. ಅದೇ ಸುಮಾರು 900 ಕೋಟಿ ಎಷ್ಟಿದೆ. ಸಂಬಳ ಕೊಡಕ್ಕೂ ಯೋಚನೆ ಮಾಡ್ತಾ ಇದ್ದಾರೆ. ಹೊಸ ತೆರಿಗೆಗಳ ಹುಡುಕಿ ಆಗ್ತಾ ಇದ್ದಾರೆ. ಈಗೇನು ಬಿಲ್ ಬಂದಿದೆ ಅಂತ ಮಾಧ್ಯಮದಲ್ಲಿ ಬಂತು. ಏನು ಸಿನಿಮಾ ನೋಡೋರು OTT ಮೇಲೂ ಟ್ಯಾಕ್ಸ್ ಹಾಕಕ್ಕೆ ಹೊರಟಿದ್ದಾರೆ. ಹಾಲಾಯ್ತು, ಆಲ್ಕೋಹಾಲ್ ಆಯ್ತು, ಸ್ಟ್ಯಾಂಪ್ ಡ್ಯೂಟಿ ಆಯ್ತು, ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು. ಈಗ OTT ಸಿನಿಮಾ ನೋಡೋರ್ಗು ತೆರಿಗೆ ಹಾಕಕ್ಕೆ ಹೊರಟಿದ್ದಾರೆ. ಈ ಸರ್ಕಾರ ರೈತರ ಪರವಾಗಿ ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡಬೇಕು. ನಾವು ಯಾವ ರೀತಿ ಬೆಳೆ ಪರಿಹಾರ ಕೊಟ್ಟಿದ್ರಿ, ನಾವು ಸುಮಾರು ಇತರ ಕ್ರಾಪ್ಗಳಿಗೆ 13,000ದಿಂದ ಹಿಡಿದು 30,000ದವರೆಗೂ ನಾವು ಹೆಕ್ಟೇರ್ಗೆ ಪರಿಹಾರವನ್ನ ಕೊಟ್ಟಿದ್ವಿ. ಈ ಸರ್ಕಾರ ಇನ್ನೂ ಅದರ ನೀತಿ ನಿಯಮನೇ ರೂಪಿಸಿಲ್ಲ. ಎಷ್ಟು ಕೊಡಬೇಕು ಇಲ್ಲೇ ಇಲ್ಲ. ನನಗನ್ಸುತ್ತೆ NDRF ರೂಲ್ಸ್ ಪ್ರಕಾರ ಏನ್ ಬರ್ತದೆ 8,600 ಏನೋ ಬರ್ಬೋದಿಲ್ಲ. 6,000 ಅಷ್ಟಕ್ಕೆ ಸೀಮಿತಗೊಳಿಸುವಂತದ್ದು ಕಾಣ್ತಾ ಇದೆ. ನಾವು ಯಾವ ರೀತಿ 13,000 ಕೊಟ್ಟಿದ್ವಿ, ಡಬಲ್ ಕೊಟ್ಟಿದ್ವಿ. ಏನೋ ಮಳೆ ಆಧಾರಿತದಕ್ಕೆ 13,000 ಕೊಟ್ಟಿದ್ರಿ. ನೀರಾವರಿ ಇದಕ್ಕೆಲ್ಲ ಸುಮಾರು 18,000 ಕೊಟ್ಟಿದ್ರಿ. ಕಮರ್ಷಿಯಲ್ ಕ್ರಾಪ್ಗಳಿಗೆ 25,000 ಕೊಟ್ಟಿದ್ರಿ. ಈ ತರ ನಾವು ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದಿಂದ ರೈತರ ನೆರವು, ಅದು ಸಾಕಾಗಲ್ಲ ಬಿಡಿ. ಈಗ ಬೆಳೆ ಹಾನಿ ಆಗ್ತೈತೆ ಅಂದ್ರೆ ನಾವು ಕೊಡ್ತಾ ಇರೋದು, ನಾವು ಅಷ್ಟು ಕೊಟ್ರು ನಾವು 25% ಅವ್ರಿಗೆ ಬೆಳೆಗೆ ಲಾಸ್ ಏನಾಗಿರ್ತದ, 100 ರೂಪಾಯಿ ಲಾಸ್. ಈ ಸರ್ಕಾರದಲ್ಲಿ ಬರೀ ಹಗರಣಗಳು ಬೆಳಕಿಗೆ ಬರುತ್ತಿವೆ. ಎಲ್ಲ ಹಗರಣಗಳು ದಲಿತರಿಗೆ ಸೇರಬೇಕಿದ್ದ ಹಣ ಆಗಿದೆ. ವಾಲ್ಮೀಕಿ, STP, TSP ಹಣ ಉಪಯೋಗ, ಮುಡ ಹಗರಣ ಸೇರಿ ಎಲ್ಲ ಹಗರಣಗಳು ದಲಿತರಿಗೆ ಮಾಡಿರುವ ಮೋಸಗಳೇ ಆಗಿದ್ದು, ಹಗರಣಗಳು ಹೊರಬಂದ ಮೇಲೆ ಸಿದ್ದರಾಮಯ್ಯ ಅವರು ಮೌನವಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಶಾಪ ತಟ್ಟಿದೆ. ಈ ಸರ್ಕಾರ ದಲಿತ ವಿರೋಧಿಯಾಗಿ ಕೆಲಸ ಮಾಡುತ್ತಿದೆ. ಈ ಸರ್ಕಾರವು ಕೋಮಾ ಸ್ಟೇಜ್ನಲ್ಲಿದೆ, ಕೆಲಸನೂ ಮಾಡುತ್ತಿಲ್ಲ, ಸುಮ್ಮನೇನೂ ಇರುತ್ತಿಲ್ಲ ಎಂದು ಹೇಳಿದರು. ಒಂದು ಮೋಸದ ಹಗರಣ, 3 ಹಗರಣ ಒಂದಾದ್ಮೇಲೆ ಒಂದು ಬಂದು ಸಿದ್ದರಾಮಯ್ಯನವ್ರು ಯಾಕೋ ಮಂಕ ಹೊಟ್ಟಿದ್ದಾರೆ. ವಾಲ್ಮೀಕಿ ಅದು ದಲಿತರ ಹಣ, SC ST ಸುಮಾರು 25,000 ಕೋಟಿ ದಲಿತರ ಕೇರಿಗಳಿಗೆ ಖರ್ಚು ಮಾಡಬೇಕಾಯ್ತು.
ಅದನ್ನು ಡೈವರ್ಟ್ ಮಾಡಿದ್ದಾರೆ, ಅದು ದಲಿತರಿಗೆ ಮೋಸ. ಮೂಡಾದಲ್ಲಿ CM ಅವರು 14, ಅವ್ರ ಹಿಂಬಾಲಕರು 106 ಸೈಟ್ಗಳನ್ನ ತಗೊಂಡಿದ್ದಾರೆ. CM ಅವ್ರು ತಗೊಂಡಿರೋ ಅದು ದಲಿತರ ಜಮೀನೆ. ಇಲ್ಲ ಒಂದ್ ಕಡೆ ಅವ್ರಿಗೆ ಈ ದಲಿತರಿಗೆ ಶಾಪ, ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಶಾಪ. ಈ ಸದನದಲ್ಲಂತೂ ಬಿರಿ ದಲಿತರಿಗೆ ಮಾಡಿರೋ ಅನ್ಯಾಯಗಳೇ ಹೊರಗಡೆ ಬರ್ತಾ ಇದೆ. ಅದರಿಂದ ಈ ಸರ್ಕಾರ ದಲಿತರ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ. ದಲಿತರಿಗೆ ಮೋಸ ಮಾಡಿ ಹಣವನ್ನ ಲೂಟಿ ಮಾಡಿರುವಂತದ್ದು ಒಂದು ತಾರ್ಕಿಕ ಅಂತ್ಯಕ್ಕೆ ನಾವು ತೆಗೆದುಕೊಂಡು ಹೋಗಲಿದ್ದೀವಿ. ಸೋಮವಾರ ನಾವು ವಿಧಾನಸಭೆಯಲ್ಲಿ SC/ST ಹಣ ದುರ್ಬಳಕೆ ಬಗ್ಗೆ ನಿಲುವಳಿ ಸೂಚನೆಯನ್ನ ನಾನು ಮನ್ನಣೆ ಮಾಡಿದ್ದೀನಿ ಆಲ್ರೆಡಿ. ಅದು ಚರ್ಚೆಗೆ ತಗೊಂತೀರಿ, ಸ್ಪೀಕರ್ಗೆ ಒತ್ತಾಯ ಮಾಡ್ತೀನಿ. ಅದೇ ರೀತಿ ಮೂಡ ಹಗರಣದಲ್ಲಿ ಏನು ದಲಿತರ ಜಮೀನು ಲೂಟಿ ಮಾಡಿದರೆ ಸರ್ಕಾರಕ್ಕೆ ಸುಮಾರು 3,000-4 ಸಾವಿರ ಕೋಟಿ ಅವ್ಯವಹಾರ ಆಗಿದೆ. ಅದನ್ನು ಕೂಡ ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀರಿ. ಒಟ್ಟಲ್ಲಿ ಸರ್ಕಾರ ಒಂದು ರೀತಿ ಕೋಮಾ ಸ್ಟೇಜ್ ಅಲ್ಲಿ ಇರೋ ತರ ಕಾಣ್ತಾ ಇದೆ. ಮತ್ತೆ ಕೆಲಸನೂ ಮಾಡ್ತಾ ಇಲ್ಲ, ಸುಮ್ಮನೆನೂ ಇರ್ತಾ ಇಲ್ಲ, ಒಂಥರ ಕೋಮಾ ಸ್ಥಿತಿಯಲ್ಲಿರುವಂತ ಸರ್ಕಾರ. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಶಾಸಕ ಸಿಮೆಂಟ್ ಮಂಜು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಹರ್ಷಿತ್, OBC ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಸತೀಶ್ ಸೇರಿದಂತೆ ಉಪಸ್ಥಿತರಿದ್ದರು. ಬೀದಿ ನಾಯಿಗಳ ಹಾವಳಿ ತಪ್ಪಿಸುವಂತೆ ಸಾರ್ವಜನಿಕರ ಬಹು ಬೇಡಿಕೆಯಾಗಿದ್ದು, ನಗರಸಭೆಯು ನಾಯಿ ಹಿಡಿದು ಶಸ್ತ್ರಚಿಕಿತ್ಸೆ ಮೂಲಕ ಸಂತಾನಹರಣ ಮತ್ತು ರೇಬಿಸ್ ಲಸಿಕೆ ಕಾರ್ಯಕ್ರಮದ ಕಾರ್ಯಾಚರಣೆಯನ್ನು ಆರಂಭಿಸಿದರು. ಹಾಸನ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿಯಿಂದ ನೂರಾರು ಜನರು ಕಚ್ಚಿಸಿಕೊಂಡು ಆಸ್ಪತ್ರೆ ಸೇರಿದ ಉದಾಹರಣೆ ಕಣ್ಣ ಮುಂದೆ ಇದ್ದು, ನಾಯಿ ಹಾವಳಿ ಕಡಿಮೆ ಮಾಡುವಂತೆ ನಗರಸಭೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಅನೇಕ ಬಾರಿ ದೂರು ನೀಡಲಾಗಿತ್ತು. ಇವನ್ನೆಲ್ಲ ಗಮನಿಸಿದ ನಗರಸಭೆ ಅಧಿಕಾರಿಗಳು ನಾಯಿ ಹಿಡಿದು ಮುಂದೆ ಅದರಿಂದ ಸಂತಾನ ಆಗದಂತೆ ಶಸ್ತ್ರಚಿಕಿತ್ಸೆ ನೀಡಿ ಮತ್ತೆ ಯಾವ ಜಾಗದಲ್ಲಿ ನಾಯಿ ಹಿಡಿಯಲಾಗಿತ್ತು ಅದೇ ಜಾಗದಲ್ಲಿ ಬಿಡುವ ಕಾರ್ಯಾಚರಣೆ ಸೋಮವಾರದಿಂದ ಸತತವಾಗಿ 4 ತಿಂಗಳ ಕಾಲ ಕಾರ್ಯಾಚರಣೆ ನಡೆಸಲಿದ್ದಾರೆ. ಮನೆಯಲ್ಲಿ ಯಾರಾದರೂ ನಾಯಿ ಸಾಕಿದ್ದರೆ ಅದನ್ನು ಮನೆಯಲ್ಲೇ ಕಟ್ಟಿ ಹಾಕಿಕೊಳ್ಳಬೇಕು. ಹೊರಗೆ ಬಿಟ್ಟರೆ ಏನಾದರೂ ನಾಯಿ ಹಿಡಿಯುವವರು ಕಣ್ಣಿಗೆ ಬಿದ್ದರೆ ಅದನ್ನು ಹಿಡಿದು ಸಂತಾನ ಆಗದಂತೆ ಶಸ್ತ್ರಚಿಕಿತ್ಸೆ ನೀಡುವುದು ಗ್ಯಾರಂಟಿ. ಪರಿಸರ ಇಲಾಖೆ ಇಂಜಿನಿಯರ್ ವೆಂಕಟೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ನಗರಾಭಿವೃದ್ಧಿ ಇಲಾಖೆ ಮತ್ತು ಪುಷ್ಪಾನು ಇಲಾಖೆ ಜಂಟಿ ಸುತ್ತೋಲೆ ಪ್ರಕಾರ ಬೀದಿ ನಾಯಿಗಳಿಗೆ ಸಂತಾನ ಬಾರದ ರೀತಿ ಶಸ್ತ್ರಚಿಕಿತ್ಸೆಯನ್ನು ಹಾಸನ ನಗರಸಭೆ ವತಿಯಿಂದ ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಪ್ರತಿದಿನ ಎಲ್ಲ ವಾರ್ಡ್ಗಳಲ್ಲಿ ಹಿಡಿದಂಥ ನಾಯಿಗಳನ್ನು ಕೈಗಾರಿಕಾ ಪ್ರದೇಶದಲ್ಲಿ ಶೆಡ್ ಮಾಡಲಾಗಿದ್ದು, ಇಲ್ಲಿ ಆಪರೇಷನ್ ಥಿಯೇಟರ್ಗಳನ್ನು ಮಾಡಲಾಗಿದೆ. ಆಪರೇಷನ್ ನಂತರ ಆ ನಾಯಿಗಳನ್ನು ಮತ್ತೆ ನಾಯಿಗಳು ಎಲ್ಲಿ ಹಿಡಿಯಲಾಗಿದ್ದು ಅದೇ ಜಾಗಕ್ಕೆ ತಂದು ಬಿಡಲಾಗುವುದು. ಹಾಸನ ನಗರಸಭೆ ವ್ಯಾಪ್ತಿಯಲ್ಲಿ ಸಾಕು ನಾಯಿಗಳು ಏನಾದರೂ ಇದ್ದರೆ ತಮ್ಮ ವಶದಲ್ಲಿ ಇಟ್ಟುಕೊಳ್ಳಬೇಕು. ಏನಾದರೂ ಬೀದಿಗೆ ಬಿಡಲಾಗಿದ್ದರೆ ಎಲ್ಲವನ್ನೂ ಹಿಡಿದು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಲಾಗುವುದು. ಮುಂದೆ ಯಾವುದೇ ರೀತಿ ತೊಂದರೆ ಆದರೆ ನಗರಸಭೆ ಜವಾಬ್ದಾರಿಯಲ್ಲ ಎಂದರು. ನಾಯಿ ಹಿಡಿದು ಶಸ್ತ್ರಚಿಕಿತ್ಸೆ ನೀಡುವ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. 4 ತಿಂಗಳ ಕಾಲ ನಾಯಿ ಹಿಡಿಯುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಒಟ್ಟು 2,300 ನಾಯಿಗಳಿಗೆ ಆಪರೇಷನ್ ಮಾಡಲಾಗುತ್ತಿತ್ತು. ಕಳೆದ ಬಾರಿ 1,000 ನಾಯಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದ್ದು, ಹಿಡಿದ ನಾಯಿಗಳನ್ನು ಆಪರೇಷನ್ ಮಾಡಿದ ಬಗ್ಗೆ ಫೋಟೋ ಸಮೇತ ದಾಖಲು ನೀಡಿದ್ದು, ಇದರಲ್ಲಿ ಯಾವ ಅವ್ಯವಹಾರಗಳು ನಡೆದಿರುವುದಿಲ್ಲ. ಹೊರಭಾಗದಿಂದ ನಾಯಿಗಳು ವಲಸೆ ಬರುವುದರಿಂದ ನಾಯಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗಲು ಕಾರಣವಾಗಿದೆ. ನಗರಸಭೆಯ ಬಜೆಟ್ನಲ್ಲಿ ಅನುದಾನವನ್ನು ಮೀಸಲಾಗಿಟ್ಟಿದ್ದು, ಇನ್ನು ಮುಂದೆ ನಿರಂತರವಾಗಿ ಪ್ರತಿ ವರ್ಷ ಇಂತಹ ಕಾರ್ಯಾಚರಣೆ ಮಾಡಲಾಗುವುದು. ಇದರಿಂದ ನಾಯಿಗಳ ಸಂತಾನ ಕಡಿಮೆ ಮಾಡಲಾಗುವುದು ಎಂದು ಹೇಳಿದರು. ಹಾಸನ ನಗರಸಭಾ ವತಿಯಿಂದ ಈ ದಿನದಿಂದ ನಗರಾಭಿವೃದ್ಧಿ ಇಲಾಖೆ ಮತ್ತು ಪಶುಪಾಲನಾ ಇಲಾಖೆಯ ಜಂಟಿ ಸುತ್ತೋಲೆಯ ಪ್ರಕಾರ ಏನು ಸುತ್ತೋಲೆ ಬಂದಿದೆ ಅದರ ಪ್ರಕಾರ ನಾಯಿಗಳಿಗೆ, ಬೀದಿ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ನಗರಸಭೆ ವತಿಯಿಂದ ಈ ದಿನದಿಂದ ಮಾಡ್ತಾ ಇದ್ದೀವಿ. ಈಗ ಪ್ರತಿದಿನ ಎಲ್ಲ ವಾರ್ಡ್ಗಳಲ್ಲೂ ನಾಯಿಗಳನ್ನು ಹಿಡಿದಂಥ ನಾಯಿಗಳನ್ನು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾವೊಂದು ಶೆಡ್ ಮಾಡಿದ್ದೀವಿ. ಆಪರೇಷನ್ ಥಿಯೇಟರ್ಗಳನ್ನು ಮಾಡಿದ್ದೀವಿ. ಆ ಥಿಯೇಟರ್ನಲ್ಲಿ ಆಪರೇಷನ್ ಮಾಡಿ 3 ದಿನಗಳ ಕಾಲ ಅವುಗಳನ್ನು ಮೇಂಟೈನ್ ಮಾಡಿ ಅವುಗಳನ್ನು ಮತ್ತೆ ಪುನಃ ಇದೇ ಜಾಗಕ್ಕೆ ತಂದು ಬಿಡ್ತೀವಿ. ಅದರಿಂದ ಹಾಸನ ನಗರಸಭಾ ವ್ಯಾಪ್ತಿಯ ಸಾರ್ವಜನಿಕರು ತಮ್ಮ ಸಾಕು ನಾಯಿಗಳು ಏನಾರು ಇದ್ದರೆ ಅವರು ತಮ್ಮ ವಶದಲ್ಲಿ ಇಟ್ಕೊಳ್ಳೋದು. ಇಲ್ಲಾಂದರೆ ನಾವು ನಗರಸಭೆಯಿಂದ ಬೀದಿಯಲ್ಲಿ ಕಂಡು ಬಂದಂಥ ಸಂದರ್ಭದಲ್ಲಿ ಎಲ್ಲವನ್ನು ಹಿಡಿದು ನಾವು ಶಸ್ತ್ರಚಿಕಿತ್ಸೆಗೆ ಒಳಪಡಿಸ್ತೀವಿ. ಮುಂದೆ ಯಾವುದೇ ರೀತಿ ತೊಂದರೆ ಆದರೆ ಅದಕ್ಕೆ ನಗರಸಭೆ ಜವಾಬ್ದಾರ ಆಗೋದಿಲ್ಲ. ಅದರಿಂದ ಹಾಸನ ಎಲ್ಲ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು ಅಂತ ಈ ಮೂಲಕ ನಗರಸಭೆಯಿಂದ ಕೇಳ್ತಾರೆ. ಇದು 4 ತಿಂಗಳ ಕಾರ್ಯಕ್ರಮ.
ಒಟ್ಟು 2300 ನಾಯಿಗಳಿಗೆ ಆಪರೇಷನ್ ಮಾಡ್ತಾ ಇದ್ದೀವಿ ನಾವೀಗ. ಒಟ್ಟು 4 ತಿಂಗಳು ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತೆ. ಇದೇ ವೇಳೆ ಆರೋಗ್ಯಾಧಿಕಾರಿಗಳಾದ ಆದೀಶ್, ಪ್ರಸಾದ್, ಚೇತನ್, ಮಂಜುನಾಥ್ ಸೇರಿದಂತೆ ನಗರಸಭೆ ಸಿಬ್ಬಂದಿಗಳು ಹಾಗೂ ನಾಯಿ ಹಿಡಿಯುವವರು ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. ಮುಚ್ಚಿದ ಬಾಗಿಲುಗಳು ವಿಶಾಲವಾಗಿ ತೆರೆಯುತ್ತವೆ. ನನ್ನನ್ನು ಸ್ವಾಗತಿಸೋಕೆ ನಾನು ತಲೆ ಎತ್ತಿ ನಡೆವಾಗ ಸಾವಿರಾರು ಕಂಗಳು ನನ್ನನ್ನು ಹಿಂಬಾಲಿಸುತ್ತವೆ. ಪ್ರತಿ ಹೊಗಳಿಕೆಯು ನನ್ನ ಬಳಿ ಹರಿದು ಬರುತ್ತದೆ. ನನ್ನನ್ನು ಮೆಚ್ಚಿಸೋಕೆ ಎಷ್ಟೇ ಜನ ಇದ್ದರೂ ಮಾತು ನನ್ನ ಬಗ್ಗೆ ಮಾತ್ರ. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. Bhima Brilliance Diamond Jewelry Festival till 31st July. Get assured cashback of ₹7,000 per carat and enjoy flat ₹500 off per gram on gold in diamond jewelry. Available at all Bhima Jewelers showrooms. TNC apply. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ, ಸಂತಸವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಸಂತಸ. ಸಂತಸ IVF ಮತ್ತು ಎಂಟು ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960.
ಅಮೋಘ ವಾರ್ತೆಗಳಿಗೆ ಸ್ವಾಗತ. ಸಿಟಿ ಬಸ್ ನಿಲ್ದಾಣ ಹಿಂಭಾಗದ ಕಟ್ಟಡವೊಂದರಲ್ಲಿ ಎಎನ್ಕೆ ಮ್ಯೂಸಿಕಲ್ ವತಿಯಿಂದ ಗಾನಕೋಗಿಲೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅಭಿಮಾನಿ ಬಳಗದ ಸಂಯುಕ್ತಾಶ್ರಯದಲ್ಲಿ ಅಪ್ಪಟ ಕನ್ನಡತಿ ಹಾಗೂ ಚಿತ್ರನಟಿ ಖ್ಯಾತ ನಿರೂಪಕಿಯಾದಂತಹ ಶ್ರೀಮತಿ ಅಪರ್ಣಾರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಕಲಾವಿದರ ಸಂಘದ ಜಿಲ್ಲಾಧ್ಯಕ್ಷರಾದ ಕುಮಾರ್ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಕುಮಾರ್ ಮಾತನಾಡಿ, ಅಪ್ಪಟ ಕನ್ನಡತಿ ಅಪರ್ಣರವರ ಸಾಧನೆ ಬಗ್ಗೆ ಮಾತನಾಡಿ, ಸಾಹಿತಿ ಕುವೆಂಪು, ಕಲಾವಿದ ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ನಂತರ ಅತ್ಯುತ್ತಮವಾಗಿ ನಿರ್ಗಳವಾಗಿ ಮಾತನಾಡುವ ಏಕೈಕ ಮಹಿಳೆ ಎಂದರೆ ಅದು ಅಪರ್ಣ ಎಂದು ನಾಡಿನ ಜನ ಮಾತನಾಡುತ್ತಾರೆ ಎಂದು ಹೇಳಿದವರು. ಈ ಸಂದರ್ಭದಲ್ಲಿ ಮೆಟ್ರೋ ಯಾವುದಾದರೂ ನಿಲ್ದಾಣಕ್ಕೆ ಶ್ರೀಮತಿ ಅಪರ್ಣರವರ ಹೆಸರನ್ನು ನಾಮಕರಣ ಮಾಡುವಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡರು. ನಮ್ಮ ಕರ್ನಾಟಕ ರಾಜ್ಯದ ಆಸ್ತಿ ಅಂದರೆ ತಪ್ಪಾಗಲಾರದು. ಶ್ರೀಮತಿ ಸಹೋದರಿ ಅಪರ್ಣನವರ ಅಕಾಲಿಕ ಮರಣದಿಂದ ಇಡೀ ಕರ್ನಾಟಕ ರಾಜ್ಯವೇ ಶೋಕಿತವಾಗಿತ್ತು. ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರುವ ಉದ್ದೇಶದಿಂದ ನಾವು ಹಾಸನ ಜಿಲ್ಲಾ A&K ಇವೆಂಟ್ಸ್ನ ಎಲ್ಲ ಸ್ನೇಹಿತರು ಹಾಗೂ ಹಾಸನ ಜಿಲ್ಲಾ SP ಬಾಲಸುಬ್ರಹ್ಮಣ್ಯ ಅಭಿಮಾನಿಗಳ ಬಳಗದ ವತಿಯಿಂದ ಈ ದಿನ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ಸಹಕಾರದೊಂದಿಗೆ ಹಾಗೂ ನನ್ನ ಊರದಿಂದ ಬಂದಿರತಕ್ಕಂಥ ಎಲ್ಲ ಬೆಂಗಳೂರು ಹಾಗೂ ಬೆಳಗಾಂನಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರ, ಗಾಯಕರ ಹಾಗೂ ಗಾಯಕಿಯರ ಸಹಕಾರದೊಂದಿಗೆ ಈ ದಿನ ನಾವು ಈ ಒಂದು ಸ್ಥಳದಲ್ಲಿ ಶ್ರೀಮತಿ ದಿವಂಗತ ಅಪ್ಪಣ್ಣನವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆಂದರೆ ನಾವು ಯಾವುದ್ಯಾವುದೋ ಸೆಲೆಬ್ರಿಟಿಗಳಿಗೆ, ಯಾವುದ್ಯಾವುದೋ ಮಲ್ಟಿಪ್ಲೆಕ್ಸ್ ಮಾಲೀಕರಿಗೆ ನಾವು ಶ್ರದ್ಧಾಂಜಲಿ ಸಲ್ಲಿಸೋದು ದೊಡ್ಡ ವಿಚಾರ ಅಲ್ಲ. ಇವತ್ತು ಅವರ ಧ್ವನಿಯನ್ನು ಕೇಳಿ ಆತ್ಮತೃಪ್ತಿ ಪಡೆದಿರ್ತಕ್ಕಂಥ ಜೀವಿಗಳೇ ಇಲ್ಲ ಅಂತ ನಾನು ಈ ದಿನ ಅನ್ಕೊಂಡಿದ್ದೇನೆ. ಹಾಗಾಗಿ ಅವರ ಆತ್ಮಕ್ಕೆ ನಮ್ಮ ಕಲಾವಿದರ ಸಂಘದ ಹಾಗೂ ಹಾಸನ ಜಿಲ್ಲೆಯ ಸಮಸ್ತ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ, ಶ್ರದ್ಧಾಂಜಲಿಯನ್ನ ಈ ಮೂಲಕ ತಿಳಿಸಿದ್ದೇವೆ. ಆ ದುಃಖವನ್ನ ಭರಿಸುವಂತ ಶಕ್ತಿಯನ್ನ ಭಗವಂತ ಅವರ ಗಂಡ ಮತ್ತು ಅವರ ಕುಟುಂಬದವರಿಗೆ ದಯಪಾಲಿಸಲಿ ಅಂತ ಈ ಮೂಲಕ. ಈ ಸಂದರ್ಭದಲ್ಲಿ ಜೈಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷರಾದ ರಾಜೇಶ್, ಹಣ್ಣಿನ ವ್ಯಾಪಾರಿಗಳಾದ ಮೈಲಾರಣ್ಣ, ಅಲ್ಪಸಂಖ್ಯಾತ ಮುಖಂಡರಾದ ಸೈಯದ್, ಸಮಾಜ ಸೇವಕರಾದ ವಿಜಯ್ ಕುಮಾರ್, ಮಾಜಿ ನಗರ ಸಭಾ ಸದಸ್ಯರಾದ ಅರುಣ್ ಕುಮಾರ್, ಗಾಯಕಿ ಅಂಜಲಿ ಹಾಜರಿದ್ದರು. ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಬ್ಬರು ಸದ್ಬಳಕೆ ಮಾಡಿಕೊಳ್ಳಬೇಕು. ಕೆಳಸ್ತರದ ಬಡವರ ಸೇವೆ ಮಾಡುವುದಕ್ಕಾಗಿಯೇ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ನಿಮ್ಮಗಳ ಸೇವೆಗೆ ಸದಾ ನಾವು ಬದ್ಧರಾಗಿದ್ದೇವೆ ಎಂದು ಹಾಸನ ಉಸ್ತುವಾರಿ ಸಚಿವ ಕೆ ರಾಜಣ್ಣ ಹೇಳಿದರು. ಸಚಿವರ ಮುಂದೆ 10,000 ಸಾರ್ವಜನಿಕರು, ಸಂತ್ರಸ್ತೆಯರು ತಮ್ಮ ಕೆಲವು ಸಮಸ್ಯೆಗಳಿಂದ ಕುರಿತು ಅಳಲು ತೋಡಿಕೊಂಡರು. ತಾಲೂಕಿನಲ್ಲಿ ಡೆಂಗ್ಯೂ ರೋಗವು ವ್ಯಾಪಕವಾಗಿ ಹರಡುತ್ತಿರುವ ಬಗ್ಗೆ ನಿಯಂತ್ರಣದ ಕುರಿತಾಗಿ ಜಿಲ್ಲಾಧಿಕಾರಿಗಳು ಸಭೆಯಲ್ಲಿ ಪ್ರಸ್ತಾಪಿಸಿದ್ದಾಗಿಯೂ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಇದರಿಂದ ದೊಡ್ಡಹಳ್ಳಿ ಗ್ರಾಮದಲ್ಲಿ 2 ಡೆಂಗಿಗೆ ಬಲಿಯಾಗಿದ್ದು, ತಾಲೂಕಿನಲ್ಲಿ 5 ಮಕ್ಕಳು ಡೆಂಗಿಗೆ ಬಲಿಯಾಗಿದ್ದಾರೆ ಎಂಬ ಬಗ್ಗೆ ಪ್ರಸ್ತಾಪಿಸಿದ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿಕ್ರಿಯಿಸಿ, ಕೂಡಲೇ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹಾಗೂ ಪಟ್ಟಣದ ಪುರಸಭಾ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕುರಿತಂತೆ ಸ್ಥಳದಲ್ಲಿ ಇದ್ದ ಪುರಸಭಾ ಅಧಿಕಾರಿ ಮಹೇಂದ್ರ ಅವರಿಗೆ ದಿನೇ ದಿನೇ ಉಲ್ಬಣಿಸುತ್ತಿರುವ ಡೆಂಗ್ಯೂ ರೋಗಕ್ಕೆ ಸಂಬಂಧಿಸಿದಂತೆ ಸ್ವಚ್ಛತಾ ಕಾರ್ಯವನ್ನು ಕೂಡಲೇ ಕೈಗೊಳ್ಳಬೇಕು, ಉತ್ತಮ ರಸ್ತೆಗಳು ನಿರ್ಮಾಣವಾಗಬೇಕು ಎಂದು ಖಡಕ್ ಆಗಿ ಸೂಚಿಸಿದರು. ಮುಂದೆ ಜನಸಂಪರ್ಕ ಸಭೆಯನ್ನು ನಡೆಸುತ್ತೇನೆ. ಮತ್ತೆ ದೂರುಗಳು ಬರಬಾರದು. ಹಿಂದೆ ಏನು ಮಾಡಿದ್ದೀರಿ ಎಂಬುದು ಮುಖ್ಯವಲ್ಲ. ಇನ್ನು ಮುಂದೆ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸಬೇಕೆಂದು ಎಚ್ಚರಿಸಿದರು. ಪಟ್ಟಣದ ನಿವಾಸಿ ಮಂಜುಳಾ ಮತ್ತು ತಾಯಮ್ಮ ಅವರು ತಮಗೆ ಗ್ಯಾರಂಟಿ ಹಣ, ವಿಧವಾ ವೇತನ, ಮೋದಿಯವರ ಹಣ ಸಹ ಬರುತ್ತಿಲ್ಲ ಎಂಬುದಾಗಿ ತಮ್ಮ ಅಳಲನ್ನು ತೋಡಿಕೊಂಡರು. ಇದನ್ನು ಆಲಿಸಿದ ಸಚಿವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳದಲ್ಲಿ ಸೂಚನೆ ನೀಡಿದರು. ಕಡುವಿನಕೋಟೆ ಗ್ರಾಮದ ನಾಗಮ್ಮ, ಸಿದ್ದಯ್ಯ, ಹೊಳೆನರಸೀಪುರ ಟೌನ್ ನಿವಾಸಿ ಮಂಜುಳಾ, ನಾಗರಾಜು, ಹಳ್ಳಿ ಮೈಸೂರು ಹೋಬಳಿ ದೊಡ್ಡಕಾಡನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿ ಹಿಂದಲಹಳ್ಳಿ ಗ್ರಾಮದ ದೊರೆಸ್ವಾಮಿ ಇವರ ವಾಸದ ಮನೆ ಹಾನಿ ಕುರಿತು ತಲಾ 1,20,000 ಪರಿಹಾರದ ಚೆಕ್ ಅನ್ನು ಹಾಗೂ ಸಿಡಿಲು ಪಡೆದು ಮೃತಪಟ್ಟಿದ್ದ ಹಸು ಮಾಲೀಕ ರಂಗಸ್ವಾಮಿ ಬಿನ್ ತಿಮ್ಮೇಗೌಡ ಅವರಿಗೆ 37,000 ರು ಚೆಕ್ ವಿತರಿಸಿದರು. ಡೆಂಗ್ಯೂಗೆ ಬಲಿಯಾದ ಹಳ್ಳಿ ಮೈಸೂರು ದೊಡ್ಡಹಳ್ಳಿ ಗ್ರಾಮದ ಮೃತ ಚಿರಂತ್ ಗೌಡ, ಸಮೃದ್ಧಿ ಗೋಹಳ್ಳಿ ಗ್ರಾಮದ ವೈದ್ಯಕೀಯ ವಿದ್ಯಾರ್ಥಿ ಕುಶಾಲ್ ಅವರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡ, ಹಾಸನ ಸಂಸದ ಶ್ರೇಯಸ್ M ಪಟೇಲ್, ಜಿಲ್ಲಾಧಿಕಾರಿ ಸತ್ಯಭಾಮ, ACO ಪೂರ್ಣಿಮಾ ಹಾಗೂ ಹಾಸನ SP ಮೊಹಮ್ಮದ್ ಸುಜಿತಾ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ದಂಡಾಧಿಕಾರಿ KK ಕೃಷ್ಣಮೂರ್ತಿ, ಪುರಸಭಾ ಮುಖ್ಯ ಅಧಿಕಾರಿ ಮಹೇಂದ್ರ, ತಾಲೂಕು ಮಟ್ಟದ ಅಧಿಕಾರಿಗಳು, ಪುರಸಭಾ ಮಾಜಿ ಅಧ್ಯಕ್ಷ HV ಪುಟ್ಟರಾಜು, ಸಂಸದ ಸೋಮಶೇಖರ್, ಕಾವಲಿಕೆರೆ ವೇದಿಯ ಪುರಸಭಾ ಸದಸ್ಯ ಮಂಜುನಾಥ್ ಹಾಜರಿದ್ದರು. ವಿಶ್ವ ಪ್ರಸಿದ್ಧ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಬೇಲೂರಿನಲ್ಲಿ ನಾನು ಶಾಸಕನಾಗಿದ್ದು ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಲು ಮತ್ತು ಭ್ರಷ್ಟಾಚಾರ ರಹಿತ ಆಡಳಿತ ನೀಡಲು ಬಂದಿದ್ದೇನೆ ಎಂದು ಶಾಸಕ ಸುರೇಶ್ ಹೇಳಿದರು.
ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಮ್ಮಿಕೊಂಡ ಪತ್ರಿಕಾ ದಿನಾಚರಣೆ ಸಮಾರಂಭದಲ್ಲಿ ಮಾತನಾಡಿದ ಅವರು 224 ವಿಧಾನಸಭಾ ಕ್ಷೇತ್ರದಲ್ಲಿ ಬೇಲೂರು ಅತ್ಯಂತ ಹಿಂದುಳಿದ ಕ್ಷೇತ್ರವಾಗಿದೆ ಎಂದು ಎಲ್ಲ ಮಂತ್ರಿಗಳಿಗೆ ಅನುದಾನ ಕೋರಿ ಮನವಿ ಸಲ್ಲಿಸಿದರೂ ಕೂಡ ಸರ್ಕಾರ ಮಾತ್ರ ಅನುದಾನ ನೀಡಲು ಮೀನಾಮೇಷ ಎಣಿಸುತ್ತಿದೆ. ಇದಕ್ಕೆ ಕಾರಣವು ನನಗೆ ಗೊತ್ತಿದೆ. ಈ ಸಂದರ್ಭದಲ್ಲಿ ಬಹಿರಂಗಪಡಿಸಲು ಇಚ್ಛಿಸುವುದಿಲ್ಲ. ಸಮಯ ಬಂದಾಗ ಉತ್ತರ ನೀಡುವೆ ಎಂದ ಅವರು ಇದೇ ವೇದಿಕೆಯಲ್ಲಿ ಮಾಜಿ ಸಚಿವರಾದ ಬಿ. ಶಿವರಾಮ್ ರವರು ಉಪಸ್ಥಿತಿಯಲ್ಲಿದ್ದಾರೆ. ಅವರು ಕೂಡ ಬೇಲೂರಿಗೆ ಹೆಚ್ಚಿನ ಅನುದಾನ ತರಲು ಬೆಂಬಲ ನೀಡಬೇಕಿದೆ. ಕಾರಣ ಚುನಾವಣೆಯಲ್ಲಿ ಮಾತ್ರ ರಾಜಕೀಯ ಫಲಿತಾಂಶ ಬಂದ ಬಳಿಕ ಬೇಲೂರಿನ ಸಮಗ್ರ ಅಭಿವೃದ್ಧಿಗೆ ಸಹಕಾರ ಮಾಡಬೇಕಿದೆ. ವಿಶೇಷವಾಗಿ ಹಿಂದಿನ ಅವಧಿಯಲ್ಲಿ ತಡೆಯಾಗಿದ್ದ ಕಾಮಗಾರಿಗಳಿಗೆ ಪುನಶ್ಚೇತನ ನೀಡಲಾಗಿದೆ. ಪತ್ರಿಕಾರಂಗ ಸಮಾಜದಲ್ಲಿ ತನ್ನದೇ ಆದ ಅಸ್ತಿತ್ವವನ್ನು ಹೊಂದಿರುವ ನಿಟ್ಟಿನಲ್ಲಿ ಸತ್ಯಕ್ಕೆ ಹತ್ತಿರವಾದ ಸುದ್ದಿಗೆ ಒತ್ತು ನೀಡಬೇಕಿದೆ. ಹಾಗೆಯೇ ಬೇಲೂರು ಪತ್ರಕರ್ತರಿಗೆ ನಿವೇಶನ ನೀಡಲು ಬದ್ಧನಾಗಿರುವ ಬಗ್ಗೆ ತಿಳಿಸಿದರು. ಶಕ್ತಿ ಯಾವ್ದಾರ ಇದೆ ಅಂದರೆ ಅದು ನನ್ನ ಪತ್ರಕರ್ತ ಮಿತ್ರರಿಗೆ. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಹೊಸದಾಗಿ ಒಂದು ಪತ್ರಿಕಾ ರಂಗನೂ ಸಹ ಬಂತು. ಬಹುಶಃ ಶಾಸಕಾಂಗ ಒಂದು 4 ಗೋಡೆಗಳ ಮಧ್ಯದಲ್ಲಿ ಚರ್ಚೆ ಆಗುತ್ತೆ. ಕಾರ್ಯಾಂಗ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಯಲ್ಲಿ ಇದಾಗುತ್ತೆ. ನ್ಯಾಯಾಂಗ ಆರೋಪಿ ಮತ್ತು ಪ್ರತ್ಯಾರೋಪದ ಮಧ್ಯದಲ್ಲಿ ಆಗುತ್ತೆ. ಆದರೆ ಇಡೀ ಸಮಾಜಕ್ಕೆ ಸುದ್ದಿಯನ್ನು ತಿಳಿಸ್ತಕ್ಕಂಥ, ಸಮಾಜದ ಆಳುಗಳನ್ನು ತಿರ್ತಕ್ಕಂಥ, ಅಂಕುಗಳನ್ನ ತಿರ್ತಕ್ಕಂಥದ್ದು ಯಾರಾಗಿದ್ದಾರೆ ಅಂದರೆ ಅದು 4ನೇ ಪತ್ರಿಕಾ ಒಂದು ರಂಗ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ. ಅದಕ್ಕೆ ಆದಂಥ ವೈಶಿಷ್ಟ್ಯತೆ ಇದೆ, ಅದಕ್ಕೆ ಆದಂಥ ಗೌರವ ಇದೆ. ನಮ್ಮ ಮನಲ್ಲೋರು ಮಾತಾಡಬೇಕಾದ್ರೆ ಹೇಳಿದರು, ಕಳೆದ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಪತ್ರಿಕಾ ಒಂದು ಶಕ್ತಿಯನ್ನು ಕೊಟ್ಟಂಥವರು. ಈ ಸಂದರ್ಭದಲ್ಲಿ ಸನ್ಮಾನ್ಯ ಈ ಸರ್ಕಾರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಹ ವೇತನವನ್ನು ಹೆಚ್ಚಿಸ್ತಕ್ಕಂಥದ್ದು, ಯಾರು ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದನ್ನು ಹೇಳ್ತಕ್ಕಂಥದ್ದು ನಮ್ಮ ಧರ್ಮ ಆಗಿರಬೇಕು. ರಾಜಕಾರಣವನ್ನು ಪತ್ರಿಕೆಯಲ್ಲಾಗಲಿ ಕಾರ್ಯಕ್ರಮದಲ್ಲಿ ಬಳಸ್ತಕ್ಕಂಥದ್ದಲ್ಲ. ಈ ಸಮಾಜಕ್ಕೆ ಕೊಡ್ತಕ್ಕಂಥ ಕೊಡುಗೆಯನ್ನು ಯಾರು ಮಾಡಿರ್ತಕ್ಕಂಥ ಅದನ್ನು ನಾವು ಯಾವುದೇ ಸಂಕೋಚ ಮನೋಭಾವನೆ ಇರ್ತದೆ ಹೇಳ್ತಕ್ಕಂಥದ್ದನ್ನು ಸಹ ನಾವು ಆ ಕೆಲಸವನ್ನು ಮಾಡಿದಾಗ ಸಮಾಜಕ್ಕೆ ನಾವು ಒಂದು ಕೊಡುಗೆಯನ್ನು ಕೊಟ್ಟಂತಾಗುತ್ತೆ. ಅದು ಬಿಟ್ಬಿಟ್ಟು ನಾವು ನಮ್ಮದೇ ಸರ್ಕಾರ ಇದ್ದಾಗ ಇದು ಮಾಡಿದ್ರು, ಬೇರೆ ಸರ್ಕಾರ ಇದ್ದಾಗ ಮಾಡಲಿಲ್ಲ ಅಂತಕ್ಕಂಥದ್ದು ಅಂಕುಟುಂಬಗಳನ್ನ ತರ್ತಕ್ಕಂಥದ್ದಕ್ಕೆ ನಾವು ಹೋಗಬಾರ್ದು. ಸರಿದಾರಿಯಲ್ಲಿ ಹೋಗ್ತಕ್ಕಂಥದ್ದು ಸರಿ ಇದೆ ಅಂತಕ್ಕಂಥದ್ದನ್ನು, ತಪ್ಪು ದಾರಿಯಲ್ಲಿ ಇರ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳ್ತಾ, ವಿಶೇಷವಾಗಿ ಇವತ್ತು ಏನು ತಮ್ಮೆಲ್ಲರ ಆಶೀರ್ವಾದದಿಂದ ಈ ಒಂದು ಕ್ಷೇತ್ರದ ಚನ್ನಕೇಶ್ವರ ಸ್ವಾಮಿ ಆಶೀರ್ವಾದದಿಂದ ಈ ಕ್ಷೇತ್ರಕ್ಕೆ ಶಾಸಕರಾಗಿ ಆಯ್ಕೆ ಮಾಡಿಲ್ಲ. ಬಹುಶಃ ತಮ್ಮೆಲ್ಲ ಗೊತ್ತಿದ್ದಂಗೆ ನಮ್ಮ ಶಿವರಾಮಯ್ಯ ಸರ್ಕಾರ ಅವರೇ ಇದೆ. ಇವತ್ತು ಸರ್ಕಾರ ಯಾವ ರೀತಿ ಇದೆ, ಯಾವ ರೀತಿ ಅನುದಾನ ಬರ್ತಾ ಇದೆ ಅಂತಕ್ಕಂಥದ್ದು ತಮ್ಮೆಲ್ಲ ಜಗಜ್ಜಾಹಿರ. ಅದು ಗೊತ್ತಿದ್ದರೂ ಸಹ ಕಳೆದ ಬಾರಿ ಏನು ಅನುದಾನ ಬಂದು ಅದು ಅರ್ಧಕ್ಕೆ ನಿಂತಂಥದ್ರಲ್ಲಿ ಇವತ್ತು ಮಹಾರಾಡ ಭಾಗ ಇರ್ಬೋದು, ಪ್ರತಿ 102 ಗ್ರಾಮಗಳನ್ನ ಹೊರತುಪಡಿಸಿದ್ರೆ ಎಲ್ಲ ಗ್ರಾಮಗಳು 102 ಕೆಲಸವನ್ನು ಆಗ್ತಕ್ಕಂಥ ಕೆಲಸನ ಪ್ರಾಮಾಣಿಕವಾಗಿ ಉತ್ತಮ ಗುಣಮಟ್ಟದ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಈ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ರಾಜ್ಯ ಪತ್ರಕರ್ತರ ಸಂಘದ ವಿಶೇಷ ಆಹ್ವಾನಿತ ಸದಸ್ಯರಾದ ರವಿ ನಾಕಲಗೂಡು ಮಾತನಾಡಿ, ಪತ್ರಕರ್ತರ ಸಂಘದಿಂದ ಹಮ್ಮಿಕೊಳ್ಳುವ ಯಾವುದೇ ಕಾರ್ಯಕ್ರಮಗಳು ಶಿಸ್ತಿನಿಂದ ನಡೆಯಬೇಕಿದೆ. ರಾಜಕಾರಣಿಗಳಿಂದ ಕಾಯುವ ಕಡೆ ಗಮನ ನೀಡಬಾರದು. ಸಂಘದಲ್ಲಿನ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ನೀಡಿದೆ. ಸಂಘ ಸರ್ವತೋಮುಖ ಬೆಳವಣಿಗೆಗೆ ಮಹತ್ವ ನೀಡಬೇಕು ಎಂದು ಕಿವಿಮಾತು ಹೇಳಿದರು. ಈ ಸಂಘಟನೆ ಇಷ್ಟೊಂದು ಪ್ರಮಾಣದಲ್ಲಿ ಸಂಘಟಿತವಾಗಲು ದಿವಂಗತ PM ರವೀಶ್ ಅವರು ಕೂಡ ಇಲ್ಲಿ ಪ್ರಮುಖ ಕಾರಣಕರ್ತರು ಅಂತೇಳಿ ಅವರನ್ನು ಕೂಡ ಇಲ್ಲಿ ಸ್ಮರಣೆಯನ್ನು ಮಾಡ್ತಾ, ಇವತ್ತು ಪತ್ರಕರ್ತರ ಸಂಘ ಬೇಲೂರಿನಲ್ಲಿ ತಾಲೂಕು ಸಂಘವನ್ನು ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಕಟ್ಟಡವನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಅತ್ಯಂತ ಯಶಸ್ವಿಯಾಗಿ ಬೇಲೂರು ತಾಲೂಕು ಪತ್ರಕರ್ತರ ಸಂಘ ಕ್ರಿಯಾಶೀಲವಾಗಿ ಕಾರ್ಯವನ್ನು ನಡೆಸ್ತಾ ಬಂದಿದೆ. ಇದಕ್ಕೆಲ್ಲ ಪ್ರಮುಖ ಕಾರಣಕರ್ತರು ನಮ್ಮಲ್ಲಿರ್ತಕ್ಕಂಥ ಪತ್ರಕರ್ತರು ಎಲ್ಲರೂ ಕೂಡ ಒಗ್ಗೂಡಿ ಈ ಒಂದು ಚಟುವಟಿಕೆಯಿಂದ ಬಂದ ಹಿನ್ನೆಲೆಯಲ್ಲಿ ಸಂಘ ಇಲ್ಲಿಯವರೆಗೂ ಕೂಡ ಅತ್ಯಂತ ಯಶಸ್ವಿಯಾಗಿ ಬಂದಿದೆ. ಅದಕ್ಕೆ ಹಿರಿಯ ಮಾರ್ಗದರ್ಶಕರಾಗಿ ನಮ್ಮ ಕೋಚ ಅನಂತ ಸುತ್ತರಾಯರವರು ಕೂಡ ಈ ಒಂದು ಸಂಘಟನೆಯಾಗಿ ಕಟ್ಟುವ ನಿಟ್ಟಿನಲ್ಲಿ ಸಂಘಟನೆಗೆ ಹೆಚ್ಚು ಒತ್ತು ಕೊಡ್ತಾ ಬಂದಿದ್ದಾರೆ.
ರಾಜ್ಯ ಸಂಘದ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಬರಬೇಕಾಗಿತ್ತು, ಅವರು ಬೇರೆ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಇರುವಾಗ ನಾವು ಬರಲಿಕ್ಕೆ ಆಗಿಲ್ಲ. ಎಲ್ಲರೂ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ನಿಜವಾಗ್ಲೂ ಕೂಡ ಪತ್ರಕರ್ತರಿಂದಲೇ ಉದ್ಘಾಟನೆಯಾಗಿದೆ. ಮದನಗೌಡರ ಕಾರ್ಯಕ್ರಮ ಎಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆಯಾಗಿದೆ. ಕಾರ್ಯಕ್ರಮ ನಿಜವಾಗ್ಲೂ ಸಂಪೂರ್ಣ ಕಂಡುಕೊಂಡಿದೆ. ನಾವು ಯಾವಾಗಲೂ ಕೂಡ ಏನು ಮಾಡ್ತೀವಿ ಅಂದರೆ ಅತಿಥಿಗಳಿಗೋಸ್ಕರ ಕಾರ್ಯಕ್ರಮಗಳ ಒಂದು ಸಂದರ್ಭವನ್ನು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್.ಪಿ. ಮದನಗೌಡ, ಮಾಜಿ ಸಚಿವ ಬಿ. ಶಿವರಾಮ್, ಮಾಜಿ ಶಾಸಕ ಕೆ.ಎಸ್. ಲಿಂಗೇಶ್, ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ವೇಣುಕುಮಾರ್, ಬೇಲೂರು ಪತ್ರಕರ್ತರ ಸಂಘದ ಅಧ್ಯಕ್ಷೆ ವೈ.ಆರ್. ಭಾರತಿಗೌಡ, ಜಿಲ್ಲಾ ಉಪಾಧ್ಯಕ್ಷರಾದ ಡಿ.ಬಿ. ಮೋಹನ್ ಕುಮಾರ್, ಎಚ್.ಡಿ. ಮೋಹನ್ ಕುಮಾರ್, ಕಾರ್ಯದರ್ಶಿ ನಟರಾಜ್, ರಾಷ್ಟ್ರೀಯ ಸದಸ್ಯರಾದ ಪ್ರಕಾಶ್, ಮಾಜಿ ಸದಸ್ಯ ಅತೀಶ್ ರೆಹಮಾನ್, ಪುರಸಭಾ ಮಾಜಿ ಅಧ್ಯಕ್ಷ ಎಚ್.ಎಂ. ದಯಾನಂದ, ಉದ್ಯಮಿ ಬಿ.ಎಂ. ಸಂತೋಷ್, ಪ್ರಧಾನ ಕಾರ್ಯದರ್ಶಿ ಬೀನಾ ತಾರನಾಥ್, ಉಪಾಧ್ಯಕ್ಷರಾದ ರಘುನಾಥ್, ಜಗದೀಶ್, ವಿರೂಪಾಕ್ಷ, ಖಜಾಂಚಿ ಎನ್. ಅನಂತು, ಮಾಜಿ ಅಧ್ಯಕ್ಷರಾದ ಮಂಜುನಾಥ ಶೆಟ್ಟಿ, ಹೆಬ್ಬಾಳು ಹಾಲಪ್ಪ, ಕಾರ್ಯದರ್ಶಿ ಎಂ.ಸಿ. ಕುಮಾರ್, ಸದಸ್ಯರಾದ ಬಿ.ಎಲ್. ಲಕ್ಷ್ಮಣ್, ಮಲ್ಲೇಶ್, ಗಣೇಶ್, ರವಿ ಹೊಳ್ಳ, ಅರುಣ್ ಕುಮಾರ್, ವೆಂಕಟೇಶ್, ಶಿವರಾಜ್, ಹರೀಶ್, ಲೋಹಿತ್, ರಮೇಶ್, ನಿಂಗರಾಜ್, ನಾಗೇಶ್, ಆರಾಧ್ಯ, ಮಲ್ಲೇಶ್ ಗೌಡ, ಚಂದ್ರು ಹಗರೆ, ರಂಜಿತಾ, ವಿಜಯ್ ಕುಮಾರ್, ರಮೇಶ್, ದೀಪು, ಸಂತೋಷ್, ಮಹೇಶ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೆಡಿಎಸ್ ಮುಖಂಡರಿಗೆ ಕಾರ್ಯಕರ್ತರಿಗೆ ನೈತಿಕ ಸ್ಥೈರ್ಯ ತುಂಬಲು ಶೀಘ್ರದಲ್ಲಿಯೇ ಎಚ್.ಡಿ. ರೇವಣ್ಣ ನೇತೃತ್ವದಲ್ಲಿ ಬೃಹತ್ ಸಮಾವೇಶ, ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ. ವಿವಿಧ ಹಗರಣಗಳಿಂದಲೇ ಕಾಂಗ್ರೆಸ್ ಸರ್ಕಾರ ಶೀಘ್ರದಲ್ಲೇ ಪತನ, ವಿಪಕ್ಷ ನಾಯಕ ಆರ್. ಅಶೋಕ್ ಹೇಳಿಕೆ. ಮತ್ತು ಬೀದಿ ನಾಯಿ ಹಿಡಿದು ಸಂತಾನಹರಣ ಶಸ್ತ್ರಚಿಕಿತ್ಸೆ ನಡೆಸುವ ಕಾರ್ಯಕ್ಕೆ ಮುಂದಾದ ನಗರಸಭೆ. ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.